ಕರ್ನಾಟಕ ಪೊಲೀಸ್ ಕಾಲ್ಪಾರ್ ಮಾಡಿದ್ದಾರೆ, ಸಿವಿಲ್ ಪೊಲೀಸ್ ಕಾಲ್ಪಾರ್ ಮಾಡಿದ್ದಾರೆ. ಒಟ್ಟು ಹುದ್ದೆಗಳು ಎಷ್ಟದಪ್ಪ ಅಂದ್ರೆ 3395 ಹುದ್ದೆಗಳದಾವ. ಪುರುಷ ಹಾಗೂ ಮಹಿಳೆಯರು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅಭ್ಯರ್ಥಿಗಳೇ ಬಹಳಷ್ಟು ಜನ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ನಾ ಪೊಲೀಸ್ ಆಗಬೇಕು, ಸ್ಟೇಟ್ ಪೊಲೀಸ್ ಆಗಬೇಕು, ಕರ್ನಾಟಕ ಪೊಲೀಸ್ ಆಗಬೇಕು ಅಂತೇಳಿ ತಿಳ್ಕೊಂಡು ಬೇರೆ ಬೇರೆ ಕಡೆ ಹೋಗಿ ಸ್ಟಡಿ ಮಾಡ್ತಾಯಿದ್ರಿ. ಆದರೂ ಸಹಿತ 2 ವರ್ಷ 3 ವರ್ಷ 4 ವರ್ಷದಿಂದ ಏನಪ್ಪ ಅಂದ್ರೆ ಕಾಲ್ಪಾರ್ ಮಾಡೇ ಇಲ್ಲ. ಅದ್ರ ಸಲುವಾಗಿ ಸಾಕಷ್ಟು ಜನ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಸ್ಟ್ರೈಕನ್ನು ಮಾಡಿರಿ. ನಿಮ್ಮ ಸ್ಟ್ರೈಕದ ಪ್ರತಿಫಲವಾಗಿ ಏನಪ್ಪ ಅಂದರೆ ಕಾಲ್ಪಾರ್ ಮಾಡಿದ್ದಾರೆ. ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದ್ರೆ 3395 ಹುದ್ದೆಗಳಿದಾವೆ. ಇಲ್ಲಿ ಸ್ಯಾಲ್ರಿ ನೋಡೋದಾದರೆ 37,500ರಿಂದ 76,100ವರೆಗೆ ಸ್ಯಾಲ್ರಿ ಇರ್ತದೆ. ಹಾಗಾದರೆ ಅಭ್ಯರ್ಥಿಗಳೇ ನೀವು ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ದಿನಾಂಕ ಯಾವಾಗಿಂದ ಪ್ರಾರಂಭಪ್ಪ ಅಂದ್ರೆ 8/6/2026ರಿಂದ 3/7/2026 ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು. ಅದ್ರ ಜೊತೆ ಏನಿರ್ತದಪ್ಪ ಅಂದ್ರೆ ನೀವು ಪೇಮೆಂಟ್ ಮಾಡೋದಿರ್ತದೆ. ಪೇಮೆಂಟ್ ಏನಪ್ಪ ಅಂದರೆ ಒಂದು ದಿನ ಹೆಚ್ಚಿಕೊಟ್ಟಿರ್ತಾರೆ, 4/7/2026 ನೀವು ಪೇಮೆಂಟನ್ನು ಮಾಡಬೇಕು. ಹಾಗಾದರೆ ವಯಸ್ಸಿನ ಮಿತಿಯನ್ನು ನಾವು ನೋಡೋದಾದರೆ ಇಲ್ಲಿ ಸಾಮಾನ್ಯ ವರ್ಗದವರಿಗೆ 18ರಿಂದ 33 ವಯಸ್ಸಿನ ಮಿತಿ ಅದ. ಅದೇ ರೀತಿಯಾಗಿ SC ST ಮತ್ತು OBC ಅವ್ರಿಗೆ ಎಷ್ಟಪ್ಪ ಅಂದರೆ 18ರಿಂದ 35 ವಯಸ್ಸಿನವರು ಏನಪ್ಪ ಅಂದರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಇಲ್ಲಿ ವಿದ್ಯಾರ್ಹತೆ ಏನಪ್ಪ ಅಂದ್ರೆ PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಥವಾ ಡಿಪ್ಲೊಮಾ ಪಾಸ್ ಆದಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ಫಸ್ಟ್ ಏನಿರ್ತದಪ್ಪ ಅಂದ್ರೆ ಫಸ್ಟಿಗೆ ಎಕ್ಸಾಮ್ ಇರ್ತದೆ, ಆಮೇಲೆ ಫಿಸಿಕಲ್, ಆಮೇಲೆ ಮೆಡಿಕಲ್ ಇರ್ತದೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ ಎಕ್ಸಾಮ್ ಎಷ್ಟು ಮಾರ್ಕ್ಸಿಂದ ಇರ್ತದಪ್ಪ ಅಂದ್ರೆ ಒಂದು 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ, 100 ಮಾರ್ಕ್ಸ್ ಇರ್ತಾವೆ. ಅದೇ ರೀತಿಯಾಗಿ ಇಲ್ಲಿ ಏನಪ್ಪ ಅಂದ್ರೆ ನೆಗೆಟಿವ್ ಸಿಸ್ಟಮ್ ಅದ. ನೆಗೆಟಿವ್ ಅಂದ್ರೆ 0.25 ನೆಗೆಟಿವ್ ಸಿಸ್ಟಮ್ ಅದ. ಆಮೇಲೆ ಪುರುಷ ಅಭ್ಯರ್ಥಿಗಳ ಹೈಟ್ ಎಷ್ಟಿರಪ್ಪ ಅಂದ್ರೆ 168 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದವರು ಪುರುಷ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಹಾಕಬಹುದು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 157ಕ್ಕಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದವರು ಸಹಿತ ಇಲ್ಲಿ ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳ ಎದೆಯ ಸುತ್ತಳತೆ ಎಷ್ಟಿದೆಪ್ಪ ಅಂದ್ರೆ 81 ಸೆಂಟಿಮೀಟರ್ದಿಂದ ವಿಸ್ತಾರ ಮಾಡಿದಾಗ ಎಷ್ಟು ಬರ್ಬೇಕು ರೀ, 86 ಸೆಂಟಿಮೀಟರ್ ಬರಬೇಕು. ಆಮೇಲೆ ನೀವು ಸಿಲೆಕ್ಷನ್ ಆದ್ರಪ್ಪ ಅಂದ್ರೆ ನೆಕ್ಸ್ಟ್ ಏನಿರ್ತದೆ ಅಂದ್ರೆ 9 ತಿಂಗಳು ಟ್ರೈನಿಂಗ್ ಇರ್ತದೆ. ಆರಾಮ್ಸರಿ ನೀವು ಟ್ರೈನಿಂಗನ್ನು ಮುಗಿಸ್ಕೊಂಬರ್ಬೋದು. ಆಮೇಲೆ ಇನ್ನೊಂದು ಗೊತ್ತಿರಲಿ ನಿಮ್ಗೆ, ಈಗ ಅರ್ಜಿ ಹಾಕಬೇಕಾದ್ರೆ ಫೀಸ್ ಎಷ್ಟೈತಪ್ಪ ಅಂದ್ರೆ ಇಲ್ಲಿ ಜನರಲ್ ಆಮೇಲೆ OBC ಅವ್ರಿಗೆ ಏನಪ್ಪ ಅಂದ್ರೆ 750 ರೂಪಾಯಿ ಅದ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾಜಿ ಸೈನಿಕರ, SC ST ತೃತೀಯಲಿಂಗ ಕೆಟಗರಿ ಫಸ್ಟ್ದವ್ರಿಗೆ ಎಷ್ಟು ಐತಪ್ಪ ಅಂದ್ರೆ 500 ರೂಪಾಯಿ ಫೀಸ್ ಅದ. ಫೀಸ್ ಭಾಳ ಐತಂತೇಳಿ ಅಪ್ಲಿಕೇಶನ್ ಹಾಕೋದು ಯಾರೂ ಬಿಡಬೇಡ್ರಿ. ಯಾಕಂದ್ರೆ ನಿಮ್ಮ ಜೀವನನ ಚೇಂಜ್ ಆಗುವಂಥ ಒಂದು ಸಮಯ ಇರ್ತದೆ, ಇದು ಎಲ್ಲರಿಗೂ ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಎಕ್ಸಾಮ್ ಟೈಮ್ ಎಷ್ಟಿರ್ತೈತೆ ಅಂದ್ರೆ 90 ನಿಮಿಷ ಅಂದರೆ 1.5 ಗಂಟೆ ನಿಮ್ಗೆ ಎಕ್ಸಾಮ್ ಟೈಮ್ ಇರ್ತದೆ. 1.5 ಗಂಟೆ ಒಳಗೆ ಎಕ್ಸಾಮ್ ಬರೀಬೇಕು. ಆಮೇಲೆ ನೆಕ್ಸ್ಟ್ ಏನು ಗೊತ್ತಿರಬೇಕಂದ್ರೆ ನಿಮ್ಮ ಫಿಸಿಕಲ್ ಬಗ್ಗೆ ಗೊತ್ತಿರಬೇಕು. ಫಿಸಿಕಲ್ ಏನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ನಾಗ ಓಡಿ ಪೂರ್ಣಗೊಳಿಸಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 400 ಮೀಟರ್ ರನ್ನಿಂಗವನ್ನು 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ ಜಿಗಿತ ಎಷ್ಟಿರ್ತದಪ್ಪ ಅಂದ್ರೆ 1.20 ಮೀಟ್ರ್ ಎತ್ತರ ಜಿಗಿತ ಇರ್ತದೆ. ಅದು 3 ಅವಕಾಶಗಳಲ್ಲಿ ಪೂರ್ಣಗೊಳಿಸಬೇಕು. ಅದೇ ರೀತಿಯಾಗಿ ಮಹಿಳೆಯರಿಗೆ ಎತ್ತರ ಜಿಗಿತ ಎಷ್ಟಿರ್ತದಪ್ಪ ಅಂದ್ರೆ 0.90 ಮೀಟರ್ ಮಹಿಳೆಯರಿಗೆ ಎತ್ತರ ಜಿಗಿತ ಇರ್ತದೆ. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳಿಗೆ ಉದ್ದ ಜಿಗಿತ ಎಷ್ಟಪ್ಪ ಅಂದ್ರೆ 3.80 ಮೀಟರ್ ಇರ್ತದೆ ಪುರುಷ ಅಭ್ಯರ್ಥಿಗಳಿಗೆ ಉದ್ದ ಜಿಗಿತ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟಿರ್ತದಪ್ಪ ಅಂದ್ರೆ 2.50 ಮೀಟ್ರ್ ಮಹಿಳೆಯರಿಗೆ ಉದ್ದ ಜಿಗಿತಿರ್ತದೆ. ಅದೇ ರೀತಿಯಾಗಿ ಪುರುಷರಿಗೆ ಗುಂಡ ಎಸೆತ ಎಷ್ಟಿರ್ತದಪ್ಪ ಅಂದ್ರೆ 7.26 kg ತೂಕ ಗುಂಡವನ್ನು 5.60 ಮೀಟ್ರ್ ಏನಪ್ಪ ಅಂದ್ರೆ ನೀವು ಎಸೆಯಬೇಕಾಗ್ತದೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 4 kg ಗುಂಡಿರ್ತದೆ, ಅವ್ರು ನೀವು ಎಷ್ಟು ದೂರನ್ನು ಎಸಿಬೇಕಪ್ಪ ಅಂದರೆ 3.75 ಮೀಟ್ರ್ ದೂರನ್ನು ಗುಂಡು ಎಸೆತವನ್ನು ಮಾಡಬೇಕು. ಈ ರೀತಿಯಾದ ಅಭ್ಯರ್ಥಿಗಳಿಗೆ ನಿಮಗೆಲ್ಲ ಗೊತ್ತಿರಲಿ. ಭಾಳ ಹೀಟ್ ಆಗತ್ತೈತಿ, ಗರಮ್ ಆಗತ್ತಿ, ಜಾಸ್ತಿ ಮಾತಾಡೋದಿಲ್ಲ. ಎಷ್ಟು ಇಂಪಾರ್ಟೆಂಟ್ ಏನದಾವು ಅದನ್ನೆಲ್ಲ ನಾನು ನಿಮ್ಗೆ ಹೇಳೀನಿ. ಇಲ್ಲಿ ಏನಂದ್ರೆ ಈ ಕರೆದದ್ದು ಏನಪ್ಪ ಅಂದ್ರೆ ಸಿವಿಲ್ ಪೊಲೀಸ್ ಮಾತ್ರ ಕರೆದಾರ್ರಿ, ಇನ್ನು CAR DR ಇನ್ನೂ ಕರೆದಿಲ್ಲ. ಆಮೇಲೆ ಇನ್ನೊಂದು ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಎಕ್ಸಾಮ್ ಡೇಟನ್ನು ಈಗ ಕೊಟ್ಬಿಟ್ಟಾರ್ರಿ. ಇನ್ನು 2 ತಿಂಗಳದ ಎಕ್ಸಾಮ್. ಯಾವಾಗೈತಪ್ಪ ಅಂದ್ರೆ 2/8/2026, 2 ಆಗಸ್ಟ್ 2026 ನಿಮ್ಮದು ಎಕ್ಸಾಮ್ ಅದ. ನಿಮಗೆಲ್ಲರಿಗೂ ಗೊತ್ತಿರಲಿ, ಇನ್ನು 2 ತಿಂಗಳಷ್ಟೇ ಕಾಲಾವಕಾಶ ಅದ. ನೀವು ಇವತ್ತಿಂದ ಏನಪ್ಪ ಅಂದ್ರೆ ಸ್ಟಡಿ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಅದೇ ರೀತಿಯಾಗಿ ನೀವು ನೋಡ್ಬೋದು, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರೆ ಅಧಿಸೂಚನೆಯನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಎಲ್ಲ ಡಿಟೇಲಾಗಿ ಮಾಹಿತಿ ಅದ. ಇಲ್ಲಿ ಹುದ್ದೆ ವಿವರದ, ಆಮೇಲೆ ವೇತನದ, ಆಮೇಲೆ ಮಹಿಳೆಯರು ಪುರುಷರು ಎಲ್ಲ ಪ್ರತಿಯೊಂದು ಹುದ್ದೆಗಳ ಸಂಖ್ಯೆನ ಸಹಿತ ಕೊಟ್ಟಾರೆ. ಇದನ್ನು ನೋಡ್ಬೋದು. ಪುರುಷರಿಗೆ
ಏನಪ್ಪ ಅಂದರೆ 2266, ನೇರ ಮಹಿಳಾ 755, ಸೇವಾ ನಿರತ ಪುರುಷ 257, ಸೇವಾ ನಿರತ ಮಹಿಳಾ 82, ತೃತೀಯ ಲಿಂಗ ಅಭ್ಯರ್ಥಿಗಳು 35. ಒಟ್ಟು ಎಷ್ಟಪ್ಪ ಅಂದ್ರೆ 3395 ಹುದ್ದೆಗಳಿಗೆ ಇಲ್ಲಿ ಕಾಲ್ಫಾರ್ಮನ್ನು ಮಾಡ್ಯಾರ. ಅದೇ ರೀತಿಯಾಗಿ ಇಲ್ಲಿ PUC ಈಕ್ವಲ್ ನೀವು ಯಾವುದಾದ್ರೂ ಎಜುಕೇಷನ್ ಆದರೂ ಸಹಿತ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ಮಾಹಿತಿ ಅದ. ಎಲ್ಲ ಏನಪ್ಪ ಅಂದರೆ ಒಂದು ತಾಸು ಹೋಗ್ತದೆ, ತಾಸು ಗಂಟಲೆ ಕೇಳುವಂಥ ತಾಳ್ಮೆ ಯಾರಿಗಿರೋದಿಲ್ಲ. ಆಮೇಲೆ ವಯಸ್ಸಿನ ಮಿತಿನೂ ಅದ. ಇಲ್ಲಿ ನೇರ ಪುರುಷ, ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳು ಸಹಿತ ಇಲ್ಲಿ ಅರ್ಜಿಯನ್ನು ಹಾಕಬಹುದು ಅಂತದ. ಇಲ್ಲಿ 18ರಿಂದ 33, 18ರಿಂದ 35, 38 ವರ್ಷ ಪ್ರತಿಯೊಂದು ಅದ, ನೀವು ನೋಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ ಈಗ, ಯಾಕಂದ್ರೆ ಭಾಳ ಪೇಜ್ ಭಾಳ ಅದಾವೆ, ಎಲ್ಲ ಹೇಳ್ಕೊತ ಕೂತಿನಪ್ಪ ಅಂದರೆ ಟೈಮ್ ಸಾಲೋದಿಲ್ಲ. ನೋಡ್ಬೋದು ಇಲ್ಲಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. 8/6/2026ರಿಂದ 3/7/2026 ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ. ಅದೇ ರೀತಿಯಾಗಿ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ 4/7/2026 ಕೊನೆಯ ದಿನಾಂಕ ಅದ. ಅದೇ ರೀತಿಯಾಗಿ ನೋಡಿರಿ, ಪ್ರತಿಯೊಂದನ್ನು ನೀವು ನೋಡ್ಕೊತ ಹೋಗ್ಬೇಕು. ಇಲ್ಲಿ ಅರ್ಜಿ ಶುಲ್ಕವನ್ನು ಕೊಟ್ಟಾರೆ. ಏನಪ್ಪ ಅಂದ್ರೆ ಪ್ರವರ್ಗ 2A, 2B, 3A, 3B 750 ರೂಪಾಯಿ ಅದ. ಆಮೇಲೆ SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕರು ತೃತೀಯ ಲಿಂಗದವ್ರಿಗೆ ಎಷ್ಟೈತಪ್ಪ ಅಂದರೆ 500 ರೂಪಾಯಿ ಅದ. ಅದೇ ರೀತಿಯಾಗಿ ನೋಡಿರಿ, ಇಲ್ಲಿ ನೋಡಿರಿ ಟೋಟಲ್ ಏನು ಕೊಟ್ಟಾರಪ್ಪ ಅಂದ್ರೆ ಸಬ್ಜೆಕ್ಟ್ ಏನೈತೆ ಅನ್ನೋದು ಕೊಟ್ಟಾರ್ರಿ. ಎಕ್ಸಾಮ 100 ಮಾರ್ಕ್ಸಿಂದ ಅದ ಟೋಟಲ, ಆಮೇಲೆ 100 ಕ್ವಶನ್ದವು, ಆಮೇಲೆ 100 ಮಾರ್ಕ್ಸ್ ಅದ ಟೋಟಲ. ಟೈಮ್ ಎಷ್ಟೈತಪ್ಪ ಅಂದರೆ 1.5 ಗಂಟೆ ಟೈಮ್ ಅದ. ಅದೇ ರೀತಿಯಾಗಿ ಇಲ್ಲಿ ಎಕ್ಸಾಮ್ ಡೇಟನ್ನು ಕೊಟ್ಟಾರ್ರಿ. ನೋಡ್ಕೊರಿ, ವೇಳಾಪಟ್ಟಿ ಲಿಖಿತ ಪರೀಕ್ಷೆ 2/8/2026 ಬೆಳಗ್ಗೆ 10:30ರಿಂದ 12ರವರೆಗೆ ಅಂತೇಳಿ ಈಗಾಗಲೇ ದಿನಾಂಕ ಫಿಕ್ಸ್ ಮಾಡ್ಯಾರ, ಟೈಮು ಫಿಕ್ಸ್ ಮಾಡ್ಯಾರ. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ನೋಡೋಣ, ಇಂಪಾರ್ಟೆಂಟ್ ಎಷ್ಟೈತೆ ಅಷ್ಟನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಗಮನಿಸ್ಬೋದು ಇಲ್ಲಿ. ನೋಡಿರಿ, ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅದು ಕೊಟ್ಟಾರೆ. ಇಲ್ಲೆಲ್ಲ ನಿಮ್ಗೆ ಕಾಣಿಸಾಯ್ತು. ಈಗಾಗಲೇ ನಾನು ಹೇಳೀನಿ, ಹೆಚ್ಚಿಗೆ ಟೈಮನ್ನು ತೆಗೆದುಕೊಳ್ಳೋದು ಬೇಡ. ಈಗಾಗಲೇ ನಾನು ಹೇಳೀನಿ, ಇದನ್ನು ಸಹಿತ ಎಲ್ಲ ನೀವು ಓದ್ಕೋಬೇಕು. ಪ್ರತಿಯೊಂದು ಓದಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ನೋಡಿರಿ, ಇಲ್ಲಿ ಸಹಿಷ್ಣುತೆ ಪರೀಕ್ಷೆ ಅದ. ಏನೇನದ ಅನ್ನತಕ್ಕಂಥದ್ದು ಎಲ್ಲ ಅದ. ಉದ್ದ ಜಿಗಿತ, ಎತ್ತರ ಜಿಗಿತ, ಗುಂಡೆಸೆತ, ಪ್ರತಿಯೊಂದು ಪುರುಷರಿಗೆ ಆಮೇಲೆ ಮಹಿಳೆಯರಿಗೆ ಏನೇನೈತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊರಿ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ತಾ ಇದ್ದೀರಿ ನೀವು, ಈ PDF ನಾನು ಏನು ಮಾಡ್ತೀನಪ್ಪ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ PDF ಲಿಂಕನ್ನು ಬಿಡ್ತಾನೆ. ಅದನ್ನು ಓಪನ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನೀವು ಏನಂದರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ. ನೋಡ್ತಾ ಇದ್ರಿ ಅಭ್ಯರ್ಥಿಗಳೇ, ಸಂಪೂರ್ಣ ಮಾಹಿತಿ ಅದ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಮಾಹಿತಿಯನ್ನು ತಿಳ್ಕೊಂಡು ಆನ್ಲೈನ್ ಅರ್ಜಿ ಹಾಕ್ರಿ. ಒಳ್ಳೆಯ ಅವಕಾಶ ಅದ. PUC ಆದಂಥ ಆರ್ಟ್ಸಾ, ಕಾಮರ್ಸಾ, ಸೈನ್ಸಾ, ಡಿಪ್ಲೊಮಾ ಆದಂಥವ್ರು ಏನು ಮಾಡಿರಪ್ಪ ಅಂದರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ. ಓಕೆ, ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ನಿಮಗೊಂದು ಮಾತು ಹೇಳ್ತೀನಿ ರೀ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿರಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಿಂದ ಈಗ ಬೆಂಗಳೂರು ಯಾರು, ಮಂಗಳೂರು ಯಾರು ಒಟ್ಟು 105 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗ್ಯಾರ. ಅವರೆಲ್ಲರಿಗೂ ಸತ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡ್ವಿ. ಯಾವಾಗಪ್ಪ ಅಂದ್ರೆ 11/6 ಅಂದರೆ ಗುರುವಾರ ದಿನ ಇಟ್ಕೊಂಡ್ವಿ. 11/6/2026 ಗುರುವಾರ ಇಟ್ಕೊಂಡ್ವಿ. ಆದ್ದರಿಂದ ಸತ್ಕಾರ ಮೂರ್ತಿಗಳು ಅವತ್ತು ನಿಮ್ಮ ತಂದೆ ತಾಯಿ ಜೊತೆ ಬಂದು ನೀವು ಸತ್ಕಾರವನ್ನು ಮಾಡ್ಕೋಬೇಕು. ಇದೇ ರೀತಿ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ಇರಲಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.